16ನೇ ಅಧ್ಯಾಯದಲ್ಲಿ ಕೃಷ್ಣ ದೈವಾಸುರ ಸಂಪದ್ವಿಭಾಗ ಅನ್ನುವ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ದೈವಿ ಸಂಪತ್ತು 26 ಹೇಳಿ ಆಸುರಿ ಸಂಪತ್ತಾರನ್ನು ಕೂಡ ವಿವರಿಸಿ ಇವು ದೈವಿ ಸಂಪತ್ತನ್ನೋದು ಬಿಡುಗಡೆಗೆ ಕಾರಣವಾಗುತ್ತೆ. ಹಾಗೆ ಆಸುರಿ ಸಂಪತ್ತನ್ನುವಂಥದ್ದು ಬಂಧನಕ್ಕೆ, ಅದು ನಿಬಂಧನಕ್ಕೆ ಕಾರಣವಾಗುತ್ತೆ. ನಿತರಾಂ ಬಂಧನ. ಮಾಶುಚ ಸಂಪದಂ ದೈವೀಂ, ನೀನು ಹುಟ್ಟುತ್ತಲೇ ಪಡೆದ ಈ ದೈವಿ ಸಂಪತ್ತಿನ ಬಳಕೆಯ ವಿಷಯದಲ್ಲಿ ಭಯ ಪಡುವುದು ಬೇಕಿಲ್ಲ. ಮಾ ಶುಚಃ. ನಾರಾಯಣ. ಪಾಂಡವ ಅಂತ ಸಂಬೋಧಿಸಿ, ನೀನು ಈ ವಿಷಯದಲ್ಲಿ ಮೊದಲಿಂದಲೂ ಆ ಗುಣಗಳ ಸಹಜ ವರ್ತನೆಯಲ್ಲಿ ಇರುವುದಾದ್ರಿಂದ ಯಾರದ್ದೋ ಮೇಲಿನ ಭಾವನೆಗೆ ನೀನು ಬೆಲೆ ಕೊಡಬೇಕು ಅಂತ ನಿನ್ನನ್ನು ನೀನು ಬದಲಾಯಿಸಿಕೊಂಡಿದ್ದಲ್ಲ. ನೀನಿರುವುದೇ ಹೀಗೆ. ದೈವಿ ಸಂಪತ್ ಅನ್ನೋದು ಲೋಕದಲ್ಲಿ ಹುಡುಕಿದ್ರೂ ಸಿಗುದಿಲ್ಲ. ಸಂಖ್ಯೆ ಜಾಸ್ತಿ ಇತ್ತು, ಆದ್ರೆ ಸಂಪತ್ತುಳ್ಳವರು ಕಮ್ಮಿ. ಈ ಎರಡನೇದು ಆರೇ ಗುಣಗಳನ್ನು ಹೇಳಿತ್ತು, ಆದ್ರೆ ಅದರ ವ್ಯವಸ್ಥೆಗೆ ಬದುಕಿಯವರು ಜಾಸ್ತಿ. ನಾರಾಯಣ. ದೋ ಭೂತ ಸರ್ಗೋ ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶಃ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು. ಇಲ್ಲಿ ತನಕ ಈ 16 ಅಧ್ಯಾಯಗಳಲ್ಲಿ ದೈವಿ ಸಂಪತ್ತಿರುವಂತಹ ಮಂದಿಯ ಬದುಕಿನ ಚಿತ್ರಣವನ್ನ ಬೇರೆ ಬೇರೆ ರೀತಿಯಿಂದ ಹೇಳಿದ್ದಾಯ್ತು. ಅಂದ್ರೆ ಅವರು ಹೇಗೆ ಭಕ್ತಿ ಮಾಡ್ತಾರೆ, ನಿರ್ಮಾಣ ಮೋಹ ಚಿತಸಂಗ ದೋಷ ಆತ್ಮನಿತ್ಯ ನಿವೃತ್ತ ಕಾಮ ದ್ವಂದ್ವೈರ್ ವಿಮುಕ್ತ ಸುಖ ದುಃಖ ಸಂಜ್ಞೇರ್ ಗಚ್ಚಂತಿ ಮೂಢ ಪದಮವೇಯಂ ತತ್ತಂತ ಅನೇಕ ಸಾಲುಗಳಲ್ಲಿ ಈ ವಿವರಣೆಯನ್ನು ಕೊಟ್ಟಾಗಿತ್ತು. ಇನ್ನು ಮುಂದೆ ಕೊಡ್ತಾರೆ, ಇಲ್ಲ ಅಂತಿಲ್ಲ. ಈಗ ದೈವೋ ವಿಸ್ತರಶ ಪ್ರೋಕ್ತ, ನಾನು ದೈವದ ಸಂಪತ್ತಿನ ಪರಿಣಾಮ ಹೇಗಿರುತ್ತೆ ಅನ್ನೋದನ್ನ ಹೇಳಿ ಆಯ್ತು. ಆಸುರಂ ಪಾರ್ಥಮೇ ಶೃಣು, ಆಸುರ ಸಂಪತ್ತಿನ ಪ್ರಭಾವದಿಂದ ಹೇಗಿರ್ತಾರೆ ಅನ್ನೋದನ್ನ ನಾನು ಹೇಳ್ತೇನೆ, ಕೇಳು. ಬಹಳ ಗಮನ ಇಟ್ಟು ಏನು ಇವತ್ತು ಕೆಲವು ವಿದ್ಯಮಾನಗಳಿವೆ, ಅದಕ್ಕೆ ಸಂಬಂಧಪಟ್ಟಂತೆ ಕೃಷ್ಣನ ಉತ್ತರ ಏನು ಅನ್ನೋದು ನಿಮ್ಗೆ ಇಲ್ಲಿ ಸ್ಪಷ್ಟ ಆಗ್ತಾ ಹೋಗುತ್ತೆ. ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರಾಃ ನ ಶೌಚಂ ನ ಪಿಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಪ್ರವೃತ್ತಿಂಚ ನಿವೃತ್ತಿಂಚ, ಅವರಿಗೆ ಪ್ರವೃತ್ತ ಕರ್ಮ ನಿವೃತ್ತ ಕರ್ಮ ಇದು ಮತ್ತೆ ಬಂಧನಕ್ಕೆ ಕಾರಣ ಆಗುತ್ತೆ, ಇದು ನಿವೃತ್ತಿಗೆ ಕಾರಣ ಆಗುತ್ತೆ. ಈಗೆಲ್ಲ ನಾವಿದು ಇದೆಲ್ಲವನ್ನು ತಲೆಗೆ ಹಾಕೊಳ್ಳುವುದೇ ಇಲ್ಲ. ಇದೆಲ್ಲ ಅವರಿಗೆ ಬೇಡವೂ ಬೇಡ. ನೀವು ಇಂಥ ಕೆಲಸ ಆದಾಗ ನಮ್ಗೆ ಇಂಥ ಫಲ ಸಿಗುತ್ತೆ, ಇದಿಷ್ಟು ಬೇಕಷ್ಟೆ. ಇದರ ಮೇಲೆ ಹೀಗ್ ಮಾಡಿದ್ರೆ ಏನ್ ಪರಿಣಾಮ ಬೀರುತ್ತೆ, ಹೀಗ್ ಮಾಡಿದ್ರೆ ಏನ್ ತೊಂದರೆ ಆಗುತ್ತೆ, ಯಾವ ದಾರಿ ಹಿಡಿಬೇಕು ಯಾವ ದಾರಿ ಬಿಡಬೇಕು ಇದ್ರ ಬಗ್ಗೆ ಅವ್ರ ಹತ್ರ ಜಿಜ್ಞಾಸೆ ಇಲ್ಲ.
ಯಾಕಂದ್ರೆ ಆಸುರ ಅವರ ಸ್ವಭಾವವೇ ಹಾಗೆ. ನ ಶೌಚಂ, ಶುದ್ಧತೆಯ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ. ಶುದ್ಧತೆ ಅಂದ್ರೆ ನಾ ಹೇಳ್ತಾ ಇರೋದು ಹೊರಗಿನ ಕ್ಲೀನ್ಲಿನೆಸ್ ಬಗ್ಗೆ ಅಲ್ಲ, ಅದು ಒಂದು ಇರುತ್ತೆ ಕೆಲವೊಮ್ಮೆ, ಅದಾದ್ರೂ ಕೂಡ ಹೊರಗಿನಿಂದ ಕ್ಲೀನ್ಲಿನೆಸ್ ಕಾಣ್ತಿರುತ್ತೆ. ಆದ್ರೆ ಮನಸ್ಸಿನಲ್ಲಿ ವಿಷ ತುಂಬಿರುತ್ತೆ, ಗೊತ್ತೇ ಆಗಲ್ಲ. ನ ಶೌಚಂ ನಾಪಿಚ ಆಚಾರ, ಇನ್ನು ನಡತೆ ಅಂತೂ ಇರುವುದೇ ಇಲ್ಲ. ಸಿಕ್ಕಾಪಟ್ಟೆ ದ್ವೇಷ, ಅಸೂಯೆ, ಬಡದು ಹೊಡೆದು ಕೊಲ್ಲು ಅಂತ ತೀವ್ರವಾದ ಆಚರಣೆ ಮಾಡ್ಬೇಕು, ಮಾಡದೇ ಇದ್ರೆ ತಲೆ ಕಡಿಬೇಕು. ಅದನ್ನ ನಾವು ಬಹಳ ಶಿಸ್ತು, ಒಗ್ಗಟ್ಟು ಅಂತ ಭಾವಿಸ್ತೇವೆ. ಆದ್ರೆ ಅವರಿಗೆ ಆಚಾರ ಅಂತ ಅನ್ನೋದು ಯಾವುದು? ಇನ್ನೊಬ್ಬರ ಯೋಚನೆಗಳಿಗೆ, ಇನ್ನೊಬ್ಬರ ಪ್ರಾರ್ಥನೆಯ ಸ್ವರೂಪಕ್ಕೊಂದು ಸ್ವಾತಂತ್ರ್ಯ ಇರಬೇಕು. ಅವನು ಯಾವುದನ್ನು ಬೇಕಾದ್ರೂ ಪ್ರೀತಿಸ್ಬೇಕು, ಯಾವುದನ್ನು ಬೇಕಾದ್ರೂ ಪ್ರಾರ್ಥಿಸ್ಬೇಕು ಅಂತನ್ನುವ ಎಚ್ಚರಿಕೆ ಇಟ್ಟುಕೊಂಡು ಅದರಲ್ಲೊಂದು ಶಿಸ್ತು ಬೆಳೆಸಿಕೊಳ್ಳುವುದು ಆಚಾರ. ಕರೆಕ್ಟ್ ಟೈಮಿಗೆ ರಸ್ತೆಯಲ್ಲಾದ್ರೂ ಸರಿ, ಎಲ್ಲಿ ಆದ್ರೂ ಸರಿ ಮಾಡ್ತೇವೆ, ಸರಿ. ಆ ಶಿಸ್ತಿನ ಬಗ್ಗೆ ಮಾತೇ ಇಲ್ಲ, ಶಿಸ್ತು ಅನ್ನೋದು ಬೇಕು. ಆದ್ರೆ ಆ ಶಿಸ್ತಿನ ಪರಿಣಾಮ ಏನು? ತಲೆ ಕಡಿ ಅಂದ್ರೆ ತಲೆ ಕಡಿಲಿಕ್ಕೂ ರೆಡಿ. ತಲೆ ಅಂತ ಒಂದಿದೆ ಅವರಿಗೂ ಒಂದು ವ್ಯಕ್ತಿಗತವಾಗಿ, ಅದನ್ನು ಉಪಯೋಗಿಸ್ಲಿಕ್ಕೆ ತಯಾರಿಲ್ಲ ಅನ್ನುವಂಥದ್ದು ಅದು ಆಚಾರ ಅಂತ ಅನ್ಸುದಿಲ್ಲ. ನಡೆ ಹೇಗಿರ್ಬೇಕು ಅಂತಂದ್ರೆ, ಸರಿತಪ್ಪುಗಳ ವಿಷಯದಲ್ಲಿ ಮತ್ತೆ ಜಿಜ್ಞಾಸೆ ಬಂದ್ರೆ ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಅವನ ಹತ್ರ ಆಲೋಚನೆ ಮಾಡುವ ಶಕ್ತಿ ಇರ್ಬೇಕು. ಅದಿಲ್ಲ, ಆಚರಣೆಯ ಸುದ್ದಿಯೇ ಇಲ್ಲ. ಎಲ್ಲದಕ್ಕೂ ಸಿಟ್ಟು, ಸೆಡವು, ಅನುಸ್ಯೂತವಾಗಿ ಒಂದರ ವಿರುದ್ಧ ತಲೆ ಹೊಕ್ಕಿತು ಅಂದ್ರೆ ಅದನ್ನ ಯಾವ ಕಾರಣಕ್ಕೂ ಆಮೇಲೆ ಬದಲಾಯಿಸ್ಲಿಕ್ಕೆ ಸಿದ್ಧ ಇಲ್ಲ. ಇದೇ ಅಂದ್ರೆ ಒಂಥರ ಮಂಕು ಬುದ್ಧಿ ಎರಚಿದ ಹಾಗೆ ಅದು ಹಾಗಾಗತ್ತೆ. ನೀವು ಆಮೇಲೆ ತಂದೆ ತಾಯಿಗಳು ಪಾಪ ಬಿಡಿಸಿ ಬಂದು ಕೇಳ್ಲಿಕ್ಕೆ ಬಂದ್ರು ಕೂಡ ಅವರು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳುದಿಲ್ಲ. ಯಾಕಂದ್ರೆ ನ ಸತ್ಯಂ ತೇಷು ವಿದ್ಯತೆ, ಅವರು ಯಾವುದ್ರಲ್ಲೂ ಒಂದಕ್ಕೆ ಗಟ್ಟಿಯಾಗಿ ನಿಂತ್ಕೊಂಡಿಲ್ಲ. ಅವರಿಗೆ ಒಂದು ನಿಶ್ಚಿತವಾದ, ಹೀಗ್ ಮಾತಾಡಿದ್ರೆ ಅದಕ್ಕೆ ಉತ್ತರ ಕೇಳ್ತಾರೆ, ಆಗ ಮಾತಾಡಿದ್ರೆ ಇದಕ್ಕೆ ಉತ್ತರ ಕೇಳ್ತಾರೆ. ಅವರಿಗೆ ಯಾವುದಕ್ಕೂ ಒಂದು ಉತ್ತರ ಬೇಕಿರುವುದಿಲ್ಲ. ನಾವು ಏನೇನು ಹೇಳಲಿಕ್ಕೆ ಹೊರಡ್ತೇವೋ ಅದನ್ನೆಲ್ಲ ನಿರಾಕರಿಸ್ಬೇಕು ಅನ್ನೋದಷ್ಟೇ ಅವ್ರ ಯೋಚನೆ ಇರುತ್ತೆ. ಅಂದಾಗಿ ತಮ್ಗೆ ಒಂದು ಸ್ವರೂಪಭೂತವಾದ ಸಿದ್ಧಾಂತ ಇದ್ದು ಮಾತಾಡಬೇಕು ಅಂತಿಲ್ಲ. ನೀವ್ ಏನೇ ಒಂದು ವಿಷಯ ಮಾತಾಡಿದ್ರೆ ಟ್ರಿಗರ್ ಆಗ್ತಾ ಬೇರೆ 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 ವಿಷಯಗಳಿಗೆ ಹೋಗ್ತಾ ಇರ್ತೀರಿ. ನಾಸ್ತಿಕ್ಯವಾದದ ಪ್ರಭಾವವೇ ಹಾಗೆ. ಸರಿ, ಅದನೋ ನೀವು ಅದು ಅಂತ ಸೀದಾ ಒಂದ್ರ ಮೇಲೆ ಒಂದ್ ಪ್ರಶ್ನೆಗಳನ್ನ ಮಾಡ್ತಾರೆ ಹೊರತು ಅದರ ಬಗ್ಗೆ ಜಿಜ್ಞಾಸೆಯ ಉದ್ದೇಶವೇ ಇರುವುದಿಲ್ಲ. ಇನ್ನು ಭಯಾನಕ ಏನು ಅಂದ್ರೆ, ಅಸತ್ಯಮ ಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮ ಹೈತುಕಂ. ಜಗತಃ ಅಸತ್ಯಂ ಪ್ರತಿಷ್ಠಾ, ಜಗತಃ ಸತ್ಯಂ ಪ್ರತಿಷ್ಠಾ ಈಶ್ವರಶ್ಚ ವಿಷ್ಣು ತದ್ವೈಪರೀತ್ಯೇನ ಆಹುಹು. ಈ ಜಗತ್ತಿಗೆ ಪ್ರತಿಷ್ಠೆ ಒಡೆಯ ನಾರಾಯಣ ವಿಷ್ಣು. ಆದ್ರೆ ಇವರು ಒಂದೋ ಇಲ್ಲ ಅಂತಾರೆ, ಒಂದೋ ಉಲ್ಟ ಹೇಳ್ತಾರೆ. ವೈಪರೀತ್ಯ ಅಂತಂದ್ರೆ ಒಂದೋ ದೇವರೇ ಇಲ್ಲ ಅಂತ ಹೇಳುವಂಥದ್ದು, ಇಲ್ಲ ಅನೇಕ ದೇವತಾ ಸಂಗತಿಗಳಿಂದಾಗಿ ಈ ಜಗತ್ತು ಗುಂಪಲ್ಲಿ ನಡೀತಾ ಇದೆ ಅನ್ನೋದು. ಅಂದ್ರೆ ದೇವರೇ ಇಲ್ಲ ಅಂದ್ರೆ ಮತ್ತೆ ಹೇಗೆ ನಡೀತಾ, ನಾನೇ ಎಲ್ರು ಮಾಡ್ತಾ ಇರೋದು ಅಂತ. ಇಲ್ಲ ದೇವತೆಗಳು ಅಂತ ಯಾರೋ ಇದ್ದಾರೆ, ಅವರೆಲ್ಲ ಸೇರಿ ಮಾಡ್ತಾರೆ ಅಂತ. ಇನ್ನು ಕೆಲವರು ಅವರು ಒಪ್ಪಿದ ದೇವತೆ ಅಂತ, ಇನ್ನು ಒಪ್ಲಿಕ್ಕೆ ಬೇರೆ ಬೇರೆ ದೇವತೆನೇ ಇಲ್ಲ, ಒಬ್ರೆ ಅಂತ. ಹೀಗೆ ಅನೇಕ ತರದ ಚಿಂತನೆಗಳು ಈ ಜಗತ್ತಿನಲ್ಲಿ ತುಂಬಿಕೊಂಡಿದೆ. ತಸ್ಯೋಪನಿಷತ್ ಸತ್ಯಸ್ಯ ಸತ್ಯಮಿತಿ ಪ್ರಾಣ ವೈ ಸತ್ಯಂ ತೇಷಾಮೇವ ಸತ್ಯಂ ಇತಿ ಶ್ರುತಿ. ಅವನು ಸತ್ಯಭೂತವಾದ ಜಗತ್ತಿಗೂ ಸತ್ಯತ್ವವನ್ನ ಕೊಟ್ಟವ. ನೀವು ಅದನ್ನೇ ಅಸತ್ಯ ಜಗತ್ತು ಅಂದ್ಬಿಟ್ರೆ, ಅಸತ್ಯಂ ಅಪ್ರತಿಷ್ಠಂ, ಈ ಜಗತ್ತು ಅಸತ್ಯ. ಅದಕ್ಕೆ ಮತ್ತೆ ನಾವು ಸತ್ಯ ಅಸತ್ಯ ಅಂದ್ರೆ ನಮ್ಮ ಅರ್ಥ ಬೇರೆ ಇದೆ. ತ್ರೈಕಾಲಿಕ ಸತ್ಯತಾ ನಿಷೇಧ. ಬರೀ ಆ ವಿವರಣೆ ಕೊಡ್ತಾ 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 ಏನ್ ಪ್ರಶ್ನೆ ಕೇಳಿದ್ರು ಅನ್ನೋದೇ ಮರ್ತ ಹೋಗ್ಬೇಕು ಅವರಿಗೆ. ಹಂಗೆ ಬಿಡಿಸ್ತಾ ಹೋಗುದು. ಪ್ರಾಣವೈ ಸತ್ಯಂ ತೇಷಾಮೇವ ಸತ್ಯಂ ತೇಷಾಂ ಏಷ ಸತ್ಯಂ. ನಮ್ಮ ಉಸಿರಿರುವುದು ಎಷ್ಟು ಸತ್ಯವೋ ಅಷ್ಟೇ ಈ ಜಗತ್ತಿರುವುದು ಸತ್ಯ. ನಾವು ಉಸಿರಾಡ್ತಾ ಇದ್ದೇವೆ ಅನ್ನೋದೇ ಸುಳ್ಳಾಗಿ ಬಿಟ್ರೆ, ನಾವು ಈಗ ಬದುಕ್ತಾ ಇದ್ದೇವೆ ಅನ್ನೋದೇ
ಅಸಂಗತವಾಗಿ ಬಿಟ್ರೆ ಜಗತ್ತಿನ ಬಗ್ಗೆ ನಾವು ಬೇರೆಯವರ ಹತ್ರ ಅದು ಚರ್ಚೆ ಮಾಡಿ ಉಪಯೋಗ ಇಲ್ಲ. ದ್ವೇವಾ ಬ್ರಹ್ಮಣೋ ರೂಪೇ ಮೂರ್ತಂಚೈವ ಮೂರ್ತಂಚ ಸ್ಥಿತಂಚ ಯಚ್ಚ ಸಚ್ಚ ತತ್ಯಂಚ ಸಚ್ಚ ತ್ಯಂಚ. ದ್ವೇವಾ ವಾವ ಬ್ರಹ್ಮಣೋ ರೂಪೇ, ಪರಮಾತ್ಮನಿಗೆ ಎರಡು ರೀತಿಯ ಪ್ರತೀಕಗಳಿವೆ. ಇದು ಎರಡು ರೂಪ ಅಂತ ಹೇಳಿದ್ದು ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅಂತ ಹೇಳಿದ್ದಲ್ಲ. ಯಾಕೆಂದ್ರೆ ಹಾಗೆ ಹೇಳಿದ್ರೆ ಎರಡು ಬಂತಲ್ಲಿ, ಮತ್ತೆ ಒಂದೇ ಅನ್ನುವ ಕಾನ್ಸೆಪ್ಟ್ ಹೊರಟೋಯ್ತು. ಇಲ್ಲಿ ದ್ವೇವಾ ಬ್ರಹ್ಮಣ ರೂಪೆ ಅಂತ ಹೇಳ್ತಾ ಇರುವುದು ಪರಮಾತ್ಮನ ಪ್ರತೀಕಗಳಲ್ಲಿ ಎರಡು ಮುಖ, ಒಬ್ನೇ ಅವನು, ಒಬ್ನೇ ಎರಡು ಮುಖದಲ್ಲಿ ಮೂರ್ತ ವಸ್ತುಗಳಲ್ಲಿ ಇರುವಂತಹ ಪ್ರಕಟಗೊಳ್ಳುವ ರೂಪ ಒಂದು, ಅಮೂರ್ತ ವಸ್ತುಗಳು. ಮೂರ್ತ ವಸ್ತುಗಳಂದ್ರೆ ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ ಅನ್ನೋದು ಅಮೂರ್ತ. ಈ ಎರಡರಲ್ಲೂ ಭಗವಂತ ಕಾಣುವ ಪ್ರತೀಕಗಳಲ್ಲೂ ಇದ್ದಾನೆ, ಕಾಣದ ಪ್ರತೀಕಗಳಲ್ಲೂ ಇದ್ದಾನೆ. ಇಲ್ಲಿ ಬಹಳ ಜನ ಇಲ್ಲವೇ ಇಲ್ಲ, ಅವರು ಎಂದೂ ಕೂಡ ಎರಡು ಶಬಲ ಬ್ರಹ್ಮ ಶುದ್ಧ ಬ್ರಹ್ಮ ಅಂತ ಹೇಳುವುದಕ್ಕೆ ಇಡೀ ವೇದ ಸಾಹಿತ್ಯದ ಲಕ್ಷಾಂತರ ಮಂತ್ರಗಳಲ್ಲೂ ಕೂಡ ಒಂದೇ ಒಂದು ಸಣ್ಣ ಗುಟುಕಿಗಾದ್ರೂ ಕೂಡ ಬ್ರಹ್ಮನಲ್ಲಿ ಎರಡು ತರ ಇದೆ, ಅವನು ಒಬ್ಬ ಗುಣಗಳಿಂದ ಕೂಡಿದವನು, ಇನ್ನೊಬ್ಬ ಗುಣಗಳಿಂದ ಕೂಡದವನು ಅಂತ ಇಲ್ಲವೇ ಇಲ್ಲ. ಅದು ತಾತ್ಕಾಲಿಕವಾದಂತಹ ಸುಖವನ್ನ ಕೊಡ್ಲಿಕ್ಕೋಸ್ಕರ ಶಬಲನನ್ನ ಒಪ್ಪಿ ಶಾಶ್ವತವಾದದ್ದನ್ನ ತಿಳಿಸ್ಲಿಕ್ಕೋಸ್ಕರ ಉಪಾಸನೆಯಲ್ಲಿ ಕಷ್ಟಕರವಾದದ್ದನ್ನು ತುಂಬಾ ಉನ್ನತ ಮಟ್ಟದ ಅಧ್ಯಾತ್ಮದ ತುದಿಗೆ ಏರಿದವರಿಗೆ ಕಾಣುವಂತಹ ಸ್ಥಿತಿಯನ್ನು ಹೇಳುವುದಕ್ಕಾಗಿ ನಿರ್ಗುಣ ಬ್ರಹ್ಮನನ್ನು ಹೇಳಲಾಗುತ್ತೆ ಅಂತ ಹೇಳಲಿಕ್ಕೆ ಒಂದೇ ಒಂದು ಮಂತ್ರ ಇಲ್ಲ, ಬುದ್ಧಿಮಂತ್ರ. ಆಮೇಲೆ ಕೆಲವರು ಈ ಮಂತ್ರವನ್ನ ನಿರೂಪಣೆ ಮಾಡುತ್ತಾರೆ. ಮೂಲದಲ್ಲಿ ಅವರು ಎಲ್ಲೂ ಹೇಳಲಿಲ್ಲ ದ್ವೇವಾ ಬ್ರಹ್ಮಣೋ ರೂಪೆ ಅಂತಿದೆ ಅಂತ. ದ್ವೇವಾ ಬ್ರಹ್ಮಣೋ ರೂಪೆ ಅಂತ ನೀವು ಎರಡು ವಾಕ್ಯಗಳು ಅಂತ ಹೇಳಿಬಿಟ್ರೆ, ಎರಡು ಪ್ರತ್ಯೇಕವಾದ ವಿಭಾಗ ಮಾಡಿಬಿಟ್ರೆ ನಿಮ್ಮ ಅಲ್ಲ ಇದು ಸುಳ್ಳು ಅಂದ್ರೆ ಮತ್ತೆ ಇದರಲ್ಲಿ ಹೇಳಿದ ವಾಕ್ಯ ಹೇಗೆ ಸತ್ಯ ಆಗುತ್ತೆ? ಜಗತ್ತಲ್ಲಿ ಇರುವುದು ಎಲ್ಲವೂ ಸುಳ್ಳೆ, ವೇದ ಮಂತ್ರವೂ ಸುಳ್ಳೆ, ಈ ಮಂತ್ರವೂ ಸುಳ್ಳೆ. ಸುಳ್ಳಾದ ಮಂತ್ರದಿಂದ ಎರಡು ಬ್ರಹ್ಮ ಇದ್ದಾನೆ ಅಂತ ತೀರ್ಮಾನವಾಗಿ ಹೇಗೆ? ಮತ್ತೆ ಇಲ್ಲಿ ಹೇಳಿ ಹೊರಟದ್ದು ಕೂಡ ಮೂರ್ತ ಮತ್ತು ಅಮೂರ್ತ ಅಂತ. ನಮಗೆ ಕಾಣುವ ಕಾಣದ ಎರಡು ತರದ, ಅಂದ್ರೆ ಮೂರ್ತಿ ಎತ್ತು ಬರುವಂತಹ ರೂಪ ಒಂದು, ಮೂರ್ತಿ ಎತ್ತದೆ ಹಾಗೆ ಇರುವಂತದ್ದು ಅಂತ ಒಂದು. ಹಾಗೆ ಬಿಡಿಸಿದ್ರೆ ಮೂರ್ತದಲ್ಲಿ ಮತ್ತೆ ಮೂರಿದೆ, ಪೃಥ್ವಿಯಲ್ಲಿ ಒಂದು, ತೇಜಸ್ಸಿನಲ್ಲಿ ಒಂದು, ಅಪ್ಪನಲ್ಲಿ ಒಂದು ಅಂತ ಮತ್ತೆ 5 ಬ್ರಹ್ಮರನ್ನು ಹೇಳ್ಬೇಕಾಗತ್ತೆ. ಇನ್ನು ಹಾಗೆ ಬಿಡಿಸ್ತಾ ಹೋದ್ರೆ ಅನಂತ ರೂಪಗಳನ್ನು ಹೇಳಿದ್ವಿ, ಎಲ್ಲ ಬ್ರಹ್ಮರು ಪ್ರತ್ಯೇಕವಾಗ್ಬೇಕಾಗತ್ತೆ. ಅನೇಕ ಜೀವವಾದ ಅಂತ ಮತ್ತೆ ಎಲ್ಲವೂ ಬ್ರಹ್ಮ ಅಂತ ಹೇಳುವಂತ ಇನ್ನೊಂದು ವಾದದ ಕಡೆಗೆ ಹೋಗುತ್ತೆ, ಅದು ಬೇರೆ ವಿಷಯ. ತಸ್ಯೋಪನಿಷತ್ ಸತ್ಯಸ ಸತ್ಯಮಿತಿ ಏಷ ಹಿ ಏವೈತತ್ ಸಾಧಯತಿ ಯಾಮಯತಿ ಚ. ಈ ಸತ್ಯಂ ಅನ್ನೋ ಶಬ್ದಕ್ಕೆ ಅರ್ಥವನ್ನ ಹಿಂದೆ ಒಮ್ಮೆ ಹೇಳಿದ್ರು, ನಾವು ಬಿಟ್ಟು ಮುಂದೆ ಬಂದ್ವಿ. ಸತ್ಯಸ ಸತ್ಯಂ, ಸತ್ಯವಾದ ಜಗತ್ತಿಗೂ ಸತ್ಯತ್ವವನ್ನು ತುಂಬಿದವನು ಅವನೇ ಉಪನಿಷತ್ತಿನ ರಹಸ್ಯವಾದ ವ್ಯಕ್ತಿ. ಸತ್ಯಂ ಅಂದ್ರೆ ಏನು? ಅದಕ್ಕೆ ನಿರೂಪಣೆ ಮಾಡ್ತಾರೆ. ಈ ಪ್ರಾಣಗಳು ಸತ್ಯ, ಸತ್ಯವಾದ ಪ್ರಾಣಗಳಿಗೆ ಅಸ್ತಿತ್ವವನ್ನು ಕೊಟ್ಟವನು ಮತ್ತು ಸತ್ಯ. ಈ ಸತ್ಯ ಅನ್ನುವ ಶಬ್ದಕ್ಕೆ ಸತ್ ಯತ್ ಅಂದ್ರೆ ಸಚ್ಚ ತ್ಯಚ್ಚ ಎರಡು ರೂಪ ಅಂತ ಹೇಳಿದ್ರಲ್ಲ, ಅದು ಯಾವುದು? ಇನ್ನೊಂದು ರೀತಿಯಿಂದ ಹೇಳ್ತಾರೆ, ತ್ಯುತಂಚ ಯಚ್ಚ ಸಚ್ಚ ತ್ಯಂಚ. ಸತ್ ಮತ್ತು ತ್ಯಂ ಅಂತ ಎರಡು ವಿಶೇಷವಾದ ಭಗವಂತನ ರೂಪಗಳು. ಇಲ್ಲಿ ಮತ್ತೆ ಅದು ಅವರು ನಿರೂಪಣೆ ಮಾಡುವ ಹಾಗೆ ಉತ್ತಮ ಮಟ್ಟದ ಬ್ರಹ್ಮ, ಸಾಮಾನ್ಯ ಮಟ್ಟದ ಬ್ರಹ್ಮ ಅಂತ ಹೀಗೆ ಎರಡು ವಿಭಾಗ ಹೇಳಿದ್ದಲ್ಲೇ ಅಲ್ಲ, ಜ್ಞಾನ ಸ್ವರೂಪವಾದದ್ದು, ವ್ಯಾಪ್ತ ರೂಪವಾದದ್ದು ಅಂತ ಎರಡು. ಸತ್ ಅಂದ್ರೆ ಸಂಜ್ಞಾನ, ಸಂಜ್ಞಾನೀ ಪ್ರೋಕ್ತ. ಸತ್ ಅಂದ್ರೆ ಅರಿವಿನ ಸ್ವರೂಪ, ತ್ಯಂ ಅಂತಂದ್ರೆ ಎಲ್ಲ ಕಡೆ ತುಂಬಿದ ಸ್ವರೂಪ, ತತ ಅಂದ್ರೆ ತುಂಬಿಕೊಂಡದ್ದು, ಯತ್ ಯಾತಿ ಎಲ್ಲೆಡೆಗೆ ಹೋಗ್ತಾ ಇರುತ್ತೆ, ಅದು ಒಂದ್ ಕಡೆ ನಿಂತಿರುವುದು ಅಂತಿಲ್ಲ, ಸರ್ವತ್ರ ವ್ಯಾಪ್ತವಾದ ವಸ್ತು ಅಂತ. ತಸ್ಯೋಪನಿಷತ್ ಸತ್ಯಸ ಸತ್ಯಮಿತಿ ಏಷ ಹಿ ಏತತ್ ಸಾಧಯತಿ ಯಾಮಯತಿ. ಈಗ ಸತ್ಯ ಅನ್ನೋದಕ್ಕೆ ಮತ್ತೊಂದು ರೀತಿಯಿಂದ ಬಿಡಿಸಿದ್ರು. ಸಾಧಯತಿ ಎಲ್ಲವನ್ನು ಮುಗಿಸತ್ತೆ, ಯಾಮಯತಿ ಮತ್ತೆ ವಾಪಸ್ಸು ನಿಯಮನ ಮಾಡಿ ತಂದಿಡುತ್ತೆ.
ಸಾಧಯತಿ ಯಾಮಯತಿ ಚೇತಿ ಸತ್ಯಂ ಇತಿ ಚ ಪ್ರಾಚೀನ ಶಾಲ ಶ್ರುತಿ. ಪ್ರಾಚೀನ ಶಾಲ ಅಂತ ಒಂದು ಶ್ರುತಿ. ಪರಸ್ಪರ ಸಂಭವೋ ಯುಕ್ತ ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ ಯಜ್ಞಾದ್ ಭವತಿ ಪರ್ಜನ್ಯ ಯಜ್ಞ ಕರ್ಮ ಸಮುದ್ಭವ ಅನ್ನುವಲ್ಲಿ ಪರಸ್ಪರ ಒಂದೊಂದು ವಿಷಯಕ್ಕೆ ಒಂದೊಂದು ಸಂಬಂಧ ಹೇಳಿ ಅದರ ಮೂಲಕ ಜಗತ್ತಿದೆ. ಅದನ್ನು ಶಾಸ್ತ್ರ ಒಪ್ಪಿದೆ. ಒಂದಕ್ಕೊಂದು ಲಿಂಕ್ ಇದೆ ಅನ್ನೋದನ್ನು ಶಾಸ್ತ್ರ ಇಲ್ಲ ಅಂತ ಹೇಳಲೇ ಇಲ್ಲ. ಆದ್ರೆ ಈ ಎಲ್ಲಾ ಲಿಂಕ್ಗಳನ್ನು ಲಿಂಕ್ ಮಾಡುವ ಒಬ್ಬ ಇದ್ದಾನೆ ಅಂತ ಅನ್ನೋದನ್ನು ಶಾಸ್ತ್ರ ಹೇಳಿದ್ದು. ಅಲ್ಲಿ ಒಬ್ಬನೇ ಇರುವುದು, ಅವನೇ ಸತ್ಯ, ಅವನೇ ಇಡೀ ಜಗತ್ತಿನ ಎಲ್ಲದರ ನಿರ್ವಾಹಕ. ಪ್ರತ್ಯೇಕವಾದ ವ್ಯಕ್ತಿಯಿಂದ ವ್ಯಕ್ತಿಗಿರುವ ಸಂಬಂಧದಿಂದ ನಿರ್ಮಾಣ ಆದ ಕಥೆಯನ್ನು ನೀವು ಕೂಡ ಆರಂಭದಲ್ಲಿ ಬೇಕಾದಷ್ಟು ಲೋಕದಲ್ಲಿ ನಾವು ನೋಡ್ಲಿಕ್ಕಾಗತ್ತೆ, ನಾವು ನೋಡಿರ್ತೇವೆ ಕೂಡ. ಆದ್ರೆ ಅದರ ಬಗ್ಗೆ ಗಮನ ಹರಿಸಿರುವುದಿಲ್ಲ. ಅದನ್ನೇ ಅಂದ್ರೆ ಒಬ್ರಿಗೊಬ್ರು ಸಹಕಾರ ಇದೆ ಅನ್ನೋದನ್ನು ಶಾಸ್ತ್ರವು ಅನ್ನಾದ್ ಭವಂತಿ ಭೂತಾನಿ ಅನ್ನುವಲ್ಲಿ ಒಪ್ಪಿಕೊಂಡಿದೆ. ಚಕ್ರ, ಜಗತ್ ಚಕ್ರ ಅಂತ. ಒಟ್ಟೇನಾಯ್ತು, ಅಸತ್ಯಮ ಪ್ರತಿಷ್ಠಂತೆ. ಈ ವಿಶ್ವ ಅನ್ನೋದು ಸತ್ಯರೂಪನಾದ ಭಗವಂತನ ಕೊಡುಗೆ ಅಲ್ಲ, ಇದು ಸುಳ್ಳಿನ ಕಂತೆ ಅಂತ ಕೆಲವರು. ಅಸತ್ಯಂ ಅಪ್ರತಿಷ್ಠಂ, ಇದು ಭಗವಂತನಲ್ಲಿ ನೆಲೆಗೊಂಡಿಲ್ಲ. ಇನ್ನು ಕೆಲವರು ಅಪ್ರತಿಷ್ಠ ಅಂದ್ರೆ ಇಲ್ವೇ ಇಲ್ಲ, ನೀವೇನ್ ನೋಡ್ತಾ ಇದ್ರು ಅದೆಲ್ಲ ಕೇವಲ ನಿಮ್ಮ ಮನಸ್ಸಿನಲ್ಲಿ ಇರುವುದಷ್ಟೇ, ಅದು ನಿಮ್ಮ ಮನಸ್ಸಿನ ಕಲ್ಪನೆ. ಅಪ್ರತಿಷ್ಠ ಅಂತಂದ್ರೆ ಅದಕ್ಕೆ ಪ್ರತಿಷ್ಠೆನೇ ಇಲ್ಲ, ಅದಕ್ಕೆ ನೆಲೆಯೇ ಇಲ್ಲ. ಇನ್ನು ಅನೀಶ್ವರಂ, ಈ ಜಗತ್ತು ಅನ್ನೋದು ಯಾರೋ ಒಬ್ಬ ನಿಯಾಮಕನಾದ ಸರ್ವೇಶ್ವರನಿಂದ ಕೂಡಿಲ್ಲ. ಇದಕ್ಕೊಬ್ಬ ನಿಯಾಮಕ ಇಲ್ಲ, ಇದು ಇದಾಗಿಯೇ ತಾನಾಗಿಯೇ ಜಗತ್ತು ನಿರ್ಮಾಣಗೊಂಡಿದೆ. ಇನ್ನು ಕೆಲವರು ಅಪರಸ್ಪರ ಸಂಭೂತಂ, ಒಂದಾದ್ಮೇಲೆ ಒಂದು ಹುಟ್ಟಿತು ಅನ್ನೋದನ್ನ ಕೆಲವರು ಹೇಳ್ತಾರೆ. ಅಂದ್ರೆ ಉಪನಿಷತ್ತೇ ಹೇಳುತ್ತೆ, ಆಕಾಶಾದ್ ವಾಯು ವಾಯೋರಗ್ನಿ ಅಗ್ನೇರಾಪಹಾದ್ಯ ಪೃಥಿವೀ ಅನ್ನುವ ಮಾತೇನಿದೆ ಅದನ್ನು ಒಪ್ಪಲ್ಲ. ಅಪರಸ್ಪರ ಸಂಭೂತಂ, ಒಂದಕ್ಕೊಂದು ಲಿಂಕೆಯಲ್ಲಿ ಎಲ್ಲ ಒಂದೇ ಇರುದು, ಅಥವಾ ಒಂದಕ್ಕೊಂದು ಹೊಂದಾಣಿಕೆ ಅನ್ನೋದಕ್ಕೆ ಅರ್ಥವೇ ಇಲ್ಲ ಅಂತ. ಅಂದ್ರೆ ಇದೆಲ್ಲ ಒಬ್ಬರೇ ಅಲ್ಲ, ಒಬ್ಬೊಬ್ರು ಒಂದೊಂದ್ ತರ. ಕೆಲವರು ಜಗತ್ತೇ ಇಲ್ಲ ಅಂತ, ಕೆಲವರು ಜಗತ್ತಿದೆ ಅದು ಹೊರಗೆ ಕಾಣಿಸ್ತಿಲ್ಲ ಅಂತ ಹೀಗೆ ಅದರಲ್ಲೇ ಸಾವಿರ ಕನ್ಫ್ಯೂಷನ್ಸ್ಗಳು ಲೋಕದಲ್ಲಿದೆ. ಕಿಮನ್ಯತ್ ಕಾಮ ಹೈತುಕಂ, ಹಾಗಾದ್ರೆ ಒಬ್ಬೊಬ್ಬರ ದೃಷ್ಟಿಯಲ್ಲಿ ಒಂದೊಂದು ತರ. ಇದಕ್ಕೊಂದು ರೂಪ ಹೇಗೆ ಹೇಳುದು ಅಂತಂದ್ರೆ, ಅವರು ಇದು ಜಗತ್ತು ನಡೀತಾ ಇರುವುದೇ ಕಾಮ ಹೈತುಕಂ, ಯಾರದ್ದೋ ಬಯಕೆಗೆ ನಾವೆಲ್ಲ ಬಿಟ್ಟುಬಿಟ್ಟಿದ್ದೀವಿ. ನಮ್ಗೇನ್ ಬಯಕೆ ಇರ್ಲಿಲ್ಲ, ಅವನು ಹುಚ್ಚಿಗೆ ನಮ್ಮನ್ನೆಲ್ಲ ತಂದಿಟ್ಟಿದ್ದಾನೆ. ನಮ್ಗೂ ಅವನಿಗೂ ಯಾವ ರೀತಿಯಿಂದಲೂ ಸಂಬಂಧ ಇಲ್ಲ. ಅದು ಇದು ಕಾಮ ಹೈತುಕ ಅನ್ನೋದು ಈ ಪಾಶ್ಚಾತ್ಯರ ಕಲ್ಪನೆಯಲ್ಲಿ ಏನೇ ಕೆಲಸ ಮಾಡ್ತೇವೆ ಅಂತಂದ್ರೆ ಒಂದು ಅದಕ್ಕೆ ಶುದ್ಧವಾದ ಭಗವತ್ ಪ್ರೀತಿ ಅನ್ನೋದು ಇಲ್ವೇ ಇಲ್ಲ. ಅದಕ್ಕೆ ಕಾರಣ ಏನು ಅಂದ್ರೆ, ಪ್ರತಿಯೊಬ್ಬರ ಮೇಲೂ ಒಂದಲ್ಲ ಒಂದು ರೀತಿಯಿಂದ ಕಾಮದ ಬದುಕನ್ನು ನಡೆಸ್ತಾ ಇರ್ತಾರೆ. ಒಂದು ಮಗು ಕೂಡ ತನ್ನ ತಾಯಿ ಎದೆ ಹಾಲು ಕುಡಿಯುವುದು ಕಾಮದ ವಾಸನೆಯಿಂದ ಅಂತ ಅವರ ನಿರೂಪಣೆ. ಅಲ್ಲೂ ಕಾಮನೇ ಇರುವುದು ಅಂತ, ಅಂದ್ರೆ ದೈಹಿಕವಾದ ಆಕರ್ಷಣೆಯೇ ಅಲ್ಲಿ ಮುಖ್ಯ ಕಾರಣ ಅಂತ. ಇದೆಲ್ಲವೂ ಯಾರದ್ದೋ ದೇಹದ ತೀಟೆಗೆ ಜಗತ್ತು ಹುಟ್ಟುತ್ತಾ ಇದೆ. ಇದು ಯಾರು ಕೂಡ ಇದಕ್ಕೆ ನಿಯಾಮಕರು ಅಂತ ಒಬ್ರು ಬೇಕಿಲ್ಲ. ಈ ಬಯಕೆ ಅಂತ ಅನ್ನೋದು ಇರುವುದರಿಂದಾಗಿ ಇಡೀ ಜಗತ್ತಲ್ಲಿ ಎಲ್ಲವೂ ಕೂಡ ಅವರವರ ಬಯಕೆಯನ್ನ ತೀರಿಸಿಕೊಳ್ಳುವುದಕ್ಕೋಸ್ಕರ ಇನ್ವೆನ್ಷನ್ಗಳಾಗ್ತವೆ, ಮನುಷ್ಯರು ಪರಸ್ಪರ ಇರ್ತಾರೆ. ಅಲ್ಲಿ ಕಾಮ ಇಲ್ಲ ಅಂತ ಹೇಳಿಲ್ಲ, ಆದ್ರೆ ಅದೊಂದೇ ಇರುವುದು, ಅದರ ಹಿಂದೆ ಮತ್ತೊಂದು ದೈವಿಕತೆ ಇಲ್ಲ ಅನ್ನೋದರ ಬಗ್ಗೆ ಕೃಷ್ಣ ಆಕ್ಷೇಪ ಮಾಡ್ಲಿಕ್ಕೆ ಹೊರಟದ್ದು. ಎಲ್ಲ ಅವರವರ ಕಾಮದ ಕೂಸು. ಇದು ಯಾವುದಕ್ಕೂ ಕೂಡ ಒಂದು ಅಸ್ತಿತ್ವ ಅಂತ ಅನ್ನೋದು ಇಲ್ವೇ ಇಲ್ಲ. ಇದಕ್ಕೆ ದೇವರು ಬೇಕಿಲ್ಲ, ಯಾವುದೇ ಉತ್ತಮವಾದ ಶಕ್ತಿಗಳ ಸಹಕಾರ ಬೇಕಿಲ್ಲ. ಅನೇಕರು ಅಂತ ಅನ್ನೋದು ಒಂದೋ ಅನೇಕರು ಅಂತ ಹೇಳಿದ್ರೆ ಅದು ಒಟ್ಟಿಲ್ಲ, ಒಟ್ಟಿದ್ರು ಕೂಡ ಅನೇಕರು ಇರುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೀಗೆಲ್ಲ ಏನೇನೋ ವಾದಗಳು ಬೆಳೀತಾವೆ. ಇನ್ನಷ್ಟು ಅದರ ವಾದದ ಬೆಳವಣಿಗೆಯ ಚಿತ್ರಣವನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಣಮಸ್ತು.